ಸಿಎಂ ಸಿದ್ದರಾಮಯ್ಯಗೆ ಮತ್ತೆ 3 ದಿನಗಳ ಕಾಲ ರಿಲೀಫ್ ಸಿಗ್ತಾ ಇದೆ. ಅದರಲ್ಲೂ ಕೂಡ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿಯ ವಿಚಾರದಲ್ಲಿ ಕೋರ್ಟ್ ಮೆಟ್ಲೇರಿದಂತಹ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮತ್ತೆ ತಾತ್ಕಾಲಿಕ ರಿಲೀಫ್ 3 ದಿನಗಳ ತಾತ್ಕಾಲಿಕ ರಿಲೀಫ್ ಸಿಗ್ತಾ ಇದೆ. ಮೂಡಾ ಪ್ರಾಸಿಕ್ಯೂಷನ್ ಅರ್ಜಿ ವಿಚಾರಣೆ ಮತ್ತೆ ಮುಂದೂಡಿಕೆ ಆಗ್ತಾ ಇದೆ. ಸಿಎಂ ಸಲ್ಲಿಸಿದಂತಹ ಅರ್ಜಿ ವಿಚಾರಣೆ ಸೆಪ್ಟೆಂಬರ್ 12ಕ್ಕೆ ಮತ್ತೆ ಹಿಯರಿಂಗ್ ಬರುತ್ತೆ. ಸೆಪ್ಟೆಂಬರ್ 12ನೇ ತಾರೀಕು ಸಿಎಂ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರ ಕಡೆಯಿಂದ ಆಗುತ್ತೆ. ದೂರುದಾರರ ಅರ್ಜಿನ ತಿರಸ್ಕರಿಸಬೇಕು ಅಂತ ಎಜಿ ಶಶಿಕಿರಣ್ ಶೆಟ್ಟಿ ಅವರು ವಾದವನ್ನ ಮಂಡಿಸಿದ್ರು. ಮೂಡಾ ಪ್ರಾಸಿಕ್ಯೂಷನ್ ಅರ್ಜಿ ವಿಚಾರಣೆಯಲ್ಲಿ ಸೆಕ್ಷನ್ 17A ಅಟ್ರಾಕ್ಟ್ ಆಗಿದೆ ಅಂತ ಹೇಳ್ತಾ ಇರೋದೇ ಪ್ರೊಸೀಜರಲ್ ಲ್ಯಾಪ್ಸ್ ಅನ್ನೋದು ಈ ಆರ್ಗ್ಯುಮೆಂಟ್ನ ಭಾಗ ಆಗಿತ್ತು. ದೂರುದಾರರ ವಾದವನ್ನ ಕೂಡ ಆಲಿಸಲಾಗಿತ್ತು, ರಾಜ್ಯಪಾಲರ ಪರ ವಾದವನ್ನ ಕೂಡ ಮಂಡಿಸಲಾಗಿತ್ತು. ಈಗ ಈ ಕೇಸ್ನ ಮತ್ತೊಂದ್ಸಲ ಈ ಕೇಸ್ನ ಮುಂದುವರೆದ ಹಿಯರಿಂಗ್ ಅನ್ನ ಸೆಪ್ಟೆಂಬರ್ 12ನೇ ತಾರೀಕು ಮಾಡಲಾಗುತ್ತೆ. ನೋಡಿ, ನಾನು ಹೇಳ್ತಾ ಇದ್ನಲ್ಲ 17A ಇದರ ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿರೋದು ಕಾನೂನು ಬಾಹಿರ ಅನ್ನೋದು ಸರ್ಕಾರದ ಪರ ವಕೀಲರು ವಾದವನ್ನ ಮಂಡಿಸಿರೋದು. 17A ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಇಲ್ಲಿ ಯಾಕೆ ತಂದಿದ್ದಾರೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಹೀಗಾಗಿ ದೂರುದಾರರ ಅರ್ಜಿಗಳನ್ನ ತಿರಸ್ಕರಿಸಬೇಕು, ರದ್ದು ಮಾಡಬೇಕು. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂತಹ ವಿಧಾನ ಪ್ರೊಸೀಜರಲ್ ಲ್ಯಾಪ್ಸ್ ಅನ್ನೋದು ಸರ್ಕಾರಿ ಪರ ವಕೀಲರ ವಾದ. 17A ಅಡಿ ಪ್ರಾಸಿಕ್ಯೂಷನ್ಗೆ ಪೊಲೀಸರು ಅನುಮತಿಯನ್ನು ಕೇಳಬಹುದು. ಅಂದ್ರೆ ಒಂದು ಇನ್ವೆಸ್ಟಿಗೇಟಿವ್ ತಂಡ ಅಥವಾ ಸರ್ಕಾರದ ಅಧಿಕಾರಿಗಳು ಸಂಸ್ಥೆ ಅನುಮತಿಯನ್ನು ಕೇಳಬಹುದು, ಕೊಡಬಹುದು ಅಂತ. ಅದಕ್ಕೂ ಮೊದಲು ತನಿಖಾಧಿಕಾರಿ ಪ್ರಾಥಮಿಕ ತನಿಖೆಯನ್ನು ನಡೆಸಬೇಕು ಅನ್ನೋದು ವಾದ ಸಾಗ್ತಾ ಇದ್ದಂತಹ ರೀತಿ. ತನಿಖಾಧಿಕಾರಿ ಅಥವಾ ಪೊಲೀಸರು ತನಿಖೆಯನ್ನ ನಡೆಸಬಹುದು, ಅದರ ವರದಿನ ತರಿಸ್ಕೊಳ್ಬಹುದು. ಆದರೆ ಇಲ್ಲಿ ಪ್ರೈವೇಟ್ ಕಂಪ್ಲೇಂಟ್ದು ಅರ್ಜಿ ಊರ್ಜಿತ ಅಲ್ಲ ಅನ್ನೋದು ಸರ್ಕಾರಿ ಪರ ವಕೀಲರ ವಾದ. ಪ್ರಾಥಮಿಕ ತನಿಖೆಯನ್ನ ವಿವರವನ್ನ ಸಕ್ಷಮ ಪ್ರಾಧಿಕಾರಕ್ಕೆ ತನಿಖೆಯನ್ನು ನಡೆಸಿದಂತಹ ಅಧಿಕಾರಿ ಕೊಡಬೇಕು. 1998ರಲ್ಲಿ ಡಿನೋಟಿಫೈ ಆಗಿದೆ ಅಂತ ಅಂದಿದ್ದಾರೆ. ಇದು ಸರ್ಕಾರಿ ಪರ ವಕೀಲರು ಮಾಡ್ತಾ ಇದ್ದಂತಹ ವಾದ. ಅಲ್ಲದೆ ಈ ಕೇಸ್ನಲ್ಲಿ ಪೊಲೀಸ್ ಅಧಿಕಾರಿಗಳು ದೂರನ್ನು ಕೊಟ್ಟಿಲ್ಲ. ಪೊಲೀಸ್ ಅಧಿಕಾರಿಗಳಿಂದ ಇಲ್ಲಿ ಇನ್ವೆಸ್ಟಿಗೇಷನ್ ಆಗಿಲ್ಲ, ಪೊಲೀಸ್ ಅಧಿಕಾರಿಗಳು ದೂರನ್ನು ಕೂಡ ಕೊಟ್ಟಿಲ್ಲ. ಹೀಗಿರಬೇಕಾದ್ರೆ ಇದು ಹೇಗೆ 17Aನ ಅಟ್ರಾಕ್ಟ್ ಮಾಡುತ್ತೆ? ಮಾರ್ಗಸೂಚಿಗಳನ್ನು ಇಲ್ಲಿ ಗಾಳಿಗೆ ತೂರಲಾಗಿದೆ. ನಾನು ಹೇಳ್ತಾ ಇದ್ದಲ್ಲ ಪ್ರೊಸೀಜರಲ್ ಲ್ಯಾಪ್ಸ್ ಅಂತ, ಸೊ ಅದನ್ನು ಅಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. 17A ಅಡಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿರೋದೇ ಹೀಗಾಗಿ ಇಲ್ಲಿಗಲ್ ಆಗ್ತಾ ಇದೆ, ಕಾನೂನು ಬಾಹಿರ ಅನ್ನೋದು ಸರ್ಕಾರಿ ಪರ ವಕೀಲರ ವಾದ.